ಬಿಗ್ ಬಾಸ್ನಿಂದ ಹನುಮಂತುಗೆ ಮೋಸ ಆಯ್ತಾ? ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ತಲುಪಿ ನಿನ್ನೆ ಎಪಿಸೋಡಲ್ಲಿ ಭವ್ಯ ಅವರು ಎಲಿಮಿನೇಟ್ ಆದರು. ನಿನ್ನೆ ಎಪಿಸೋಡ್ನಲ್ಲಿ ಧನರಾಜ್, ನಿವೇದಿತಾ ಗೌಡ ಹಲವಾರು ಮಂದಿ ಗರ್ಲ್ಸ್ ವರ್ಸಸ್ ಬಾಯ್ಸ್ ಪ್ರಮೋಷನ್ಗೆ ಬಂದಿದ್ರು. ಅಲ್ಲಿ ಅವರು 3 ಜನರನ್ನ ಆಯ್ಕೆ ಕೂಡ ಮಾಡ್ತಾರೆ. ರಜತ್ ಮತ್ತು ಭವ್ಯ ಹಾಗೂ ಹನುಮಂತು ಅವರ ನೆಕ್ಸ್ಟ್ ಕಲರ್ಸ್ ಶೋಗೆ ಸೆಲೆಕ್ಟ್ ಮಾಡ್ತಾರೆ. ಹೌದು, ಇದೊಂದು ಒಳ್ಳೆಯ ವಿಷಯನೇ, ಯಾಕಂದರೆ ಅವರಿಗೆ ಅವಕಾಶ ಸಿಗುತ್ತೆ, ಅವರ ಟ್ಯಾಲೆಂಟನ್ನು ಪ್ರದರ್ಶನ ಮಾಡೋದಕ್ಕೆ ಮತ್ತೊಂದು ವೇದಿಕೆ ಸಿಕ್ಕಾಗುತ್ತೆ. ಆದರೆ ಒಂದು ಸಣ್ಣ ಡೌಟ್ ಬರ್ತಿದೆ. ಏನಪ್ಪ ಈ ಡೌಟು ಅಂತ ಹೇಳಿದ್ರೆ, ತ್ರಿವಿಕ್ರಮ್ ಅವರನ್ನು ಗೆಲ್ಲಿಸ್ತಾರಾ ಬಿಗ್ ಬಾಸ್ ಅನ್ನುವಂಥ ಒಂದು ತಲೆಗೆ ಹುಳ ಬಿಡುವಂಥ ಒಂದು ಯೋಚನೆಗಳು ಬರ್ತಾ ಇರುವಂಥದ್ದು. ಅಂದರೆ ಹನುಮಂತು ಅವರಿಗೆ ರನ್ನರ್ ಅಪ್ ಕೊಟ್ಟು ನೆಕ್ಸ್ಟ್ ಶೋ ಚಾನ್ಸ್ ನೀಡೋ ಪ್ಲ್ಯಾನ್ ಏನಾದರೂ ಮಾಡಿದ್ಯಾ ಬಿಗ್ ಬಾಸ್ ಮುಂಚಿತವಾಗಿಯೇ ಅಂತ ಒಂದು ಹಿಂಟ್ ಕೊಟ್ಟಂಗಿದೆ ಇವರನ್ನು ಹನುಮಂತುನ ಈ ಶೋಗೆ ಕರೆಸ್ಕೊಂಡಿದ್ದು. ಅಂದರೆ ಹೊರಗಡೆ ಇರುವಂಥ ಹೈಪ್ ಪ್ರಕಾರ ಹನುಮಂತು ಅವರಿಗೆ ಜಾಸ್ತಿ ಓಟು ಬಂದಿರ್ಬೋದು. ಆಲ್ರೆಡಿ ಭವ್ಯ ಅವರು ಎಲಿಮಿನೇಟ್ ಕೂಡ ಆದರು. ಇನ್ನು ಮಂಜಣ್ಣ ಹೋಗ್ಬೋದು ಅಂತ ಕೆಲವು ಸೋರ್ಸ್ ಹೇಳೋ ಪ್ರಕಾರ, ಆ ಮಾಹಿತಿ ಪ್ರಕಾರ ಅಲ್ಲಿ ಒಂದು 90% ಕಲರ್ಸ್ ಅವರು ಅಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು, ಹೋಗಬಹುದು ಅನ್ನುವಂಥ ಒಂದು ಕ್ಲೂ ಅಲ್ಲಿ ಬಿಟ್ಟೋಗಿರುವಂಥದ್ದು. ಈಗ ಕಲರ್ಸ್ ಕನ್ನಡ ತ್ರಿವಿಕ್ರಮ್ ಅವರಿಗೆ ಕಪ್ ಕೊಡೋದಂತೂ ಫಿಕ್ಸ್ ಆಗಿದೆ 90% ಅನ್ನುವಂಥ ಫೀಲ್ ಕೂಡ ಅಲ್ಲೇ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರುವಂಥದ್ದು. ಸೊ ಇಂಥ ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸ್ ಜೊತೆಗೆ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ ಅನ್ನೋದನ್ನು, ನಿಮ್ಗೆ ಅನಿಸಿರೋ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.